ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಮೆಡಿಕಲ್ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ಲೆಟ್ ಅಸ್ ಸಿ ಸಮಥಿಂಗ್ ಅಬೌಟ್ ವೆರಿಕೋಸ್ ಸೀಲ್. ಸೊ ವೆರಿಕೋಸ್ ಸೀಲ್ ಅನ್ನೋದು ಒಂದು ಕಾಮನ್ ಕಂಡೀಷನ್ ನಾವು ಗಂಡಸರಲ್ಲಿ ನೋಡ್ತಾ ಇರ್ತೇವೆ. ವೆರಿಕೋಸ್ ಸೀಲ್ ಈಸ್ ನಥಿಂಗ್ ಬಟ್ ಈ ವೆರಿಕೋಸ್ ವೇನ್, ಈ ಕಾಲಿನಲ್ಲಿ ಹೇಗೆ ಈ ರಕ್ತನಾಳಗಳು ತುಂಬಾ ಗಟ್ಟಿಯಾಗ್ಬಿಡ್ತವೆ, ತುಂಬಾ ಉಬ್ಕೊಂಡಿರ್ತವೆ, ಅದೇ ರೀತಿ ಈ ವೃಷಣದ ಸುತ್ತಲೂ ಇರುವಂತ ರಕ್ತನಾಳಗಳು ಏನಿರ್ತವೆ ಅವು ಉಬ್ಕೊಂಡಾಗ ಅವುಗಳನ್ನ ನಾವು ವೆರಿಕೋಸ್ ಸೀಲ್ ಅಂತ ಹೇಳ್ತಾ ಇರ್ತೇವೆ. ಬಹಳಷ್ಟು ಜನರಲ್ಲಿ ಇದು ಏನು ಪ್ರಾಬ್ಲಮ್ ಮಾಡ್ತಾ ಇರೋದಿಲ್ಲ, ಬಟ್ ಕೆಲವೊಬ್ಬರಲ್ಲಿ ಇದು ನೋವನ್ನ ಉಂಟು ಮಾಡಬಹುದು. ಈ ಗಂಡಸರಲ್ಲಿ ಬಂಜೆತನಕ್ಕೆ ಇದು ಒಂದು ಕಾರಣವಾಗ್ತಾ ಇರಬಹುದು. ಸೊ ಏನಿದು ಆಕ್ಚುಯಲ್ ವೆರಿಕೋಸ್ ಸೀಲ್, ಹೇಗಾಗತ್ತೆ ಇದನ್ನ ನಾವು ತಿಳ್ಕೊಳ್ಳೋಣ. ಹೇಗೆ ನಾವು ಕಾಲಿನಲ್ಲಿ ಈ ತರದ ಈ ರಕ್ತನಾಳಗಳು ಊಪ್ಕೊಂಡಿದ್ದನ್ನ ನೋಡ್ತಾ ಇರ್ತೇವೆ, ಹೇಗೆ ಇದನ್ನ ನಾವು ವೆರಿಕೋಸ್ ವೇನ್ಸ್ ಅಂತ ಇರ್ತೇವೆ, ಅದೇ ರೀತಿ ಈ ವೃಷಣದ ಸುತ್ತಲೂ ಇರುವಂತ ರಕ್ತನಾಳಗಳು ಊಪ್ಕೊಂಡಿದ್ದಾಗ ಇವನ್ನ ನಾವು ವೆರಿಕೋಸ್ ಸೀಲ್ ಅಂತ ಹೇಳ್ತಾ ಇರ್ತೇವೆ. ಇಲ್ಲಿ ನೋಡಬಹುದು, ಇದು ನಾರ್ಮಲ್ ರಕ್ತನಾಳಗಳು ಅಂಡ್ ಇಲ್ಲಿರುವಂತ ರಕ್ತನಾಳಗಳು ಹೇಗೆ ಊದ್ಕೊಂಡಿದ್ದಾವೆ, ಇದನ್ನ ನಾವು ಪ್ಯಾಂಪ್ನಿಫಾರ್ಮ್ ಪ್ಲೆಕ್ಸಸ್ ಆಫ್ ವೇನ್ಸ್ ಅಂತ ಹೇಳ್ತಾ ಇರ್ತೇವೆ. ಅಂದ್ರೆ ರಕ್ತನಾಳಗಳು ಇವು ಇಲ್ಲಿ ಊದ್ಕೊಂಡ್ಬಿಟ್ಟಿದ್ದಾವೆ. ಸೊ ಯಾಕೆ ಊದ್ಕೊಂಡಿರ್ತಾವೆ? ಯಾಕಂದ್ರೆ ಈ ಕವಾಟಗಳಲ್ಲಿ ಏನಾದ್ರೂ ಪ್ರಾಬ್ಲಮ್ ಬಂದಾಗ, ಅವು ವೀಕ್ ಆಗಿ ಹೋದಾಗ ಅವು ಯೂಶ್ವಲಿ ಏನ್ ಮಾಡ್ಬೇಕು, ರಕ್ತವನ್ನ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ಲಿಕ್ಕೆ ಕೊಡ್ಬೇಕು. ಅವು ಹಿಂದೆ ಹೋಗ್ಲಿಕ್ಕೆ ಅವು ಬಿಡಬಾರ್ದು, ಈ ಗೇಟ್ ಮುಚ್ಚಿಬಿಡ್ಬೇಕು. ಬಟ್ ಈ ವೆರಿಕೋಸ್ ಸೀಲಲ್ಲಿ ಏನಾಗೋಗುತ್ತೆ, ಈ ಕವಾಟದಲ್ಲಿ ಪ್ರಾಬ್ಲಮ್ ಇರುತ್ತೆ. ಅವು ವೀಕ್ ಆದಾಗ ಅವು ಪೂರ್ತಿ ರಕ್ತವನ್ನ ಹೊರಗಡೆ ಹಾಕ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಕೆಲವೊಂದು ರಕ್ತ ಅಲ್ಲೇ ಉಳ್ಕೊಳ್ಳುತ್ತೆ. ಸೊ ಈಗ ಹೀಗೆ ಉಳ್ಕೊಂಡಿದ್ದ ರಕ್ತದಿಂದ ಅಲ್ಲಿ ಆ ನರಗಳು ಊದ್ಕೊಂಡ್ಬಿಡ್ತವೆ. ಸೊ ಅದನ್ನ ನಾವು ವೆರಿಕೋಸ್ ಸೀಲ್ ಅಂತ ಹೇಳ್ತಾ ಇರ್ತೇವೆ. ಸೊ ಇದು ವೃಷಣ, ಇದು ಎಪಿಡಿಡೈಮಿಸ್, ಇದು ಈ ವೇನ್ಸ್ ಅಥವಾ ರಕ್ತನಾಳಗಳು, ಇದು ಈ ವ್ಯಾಸ್ ಡೆಫರೆನ್ಸ್, ಯಾವುದು ಈ ಶುಕ್ರಾಣುಗಳನ್ನ ಈ ಕಾರ್ಡಿನ ಮೂಲಕ ತೆಗೆದುಕೊಂಡು ಹೋಗ್ತಾ ಇರುತ್ತೆ. ಅಂಡ್ ಇಲ್ಲಿ ಸೆಮೈನಲ್ ವೆಸೈಕಲ್ಸ್, ಇವು ಈ ವೀರ್ಯವನ್ನ ಇದಕ್ಕೆ ಆಡ್ ಮಾಡ್ತಾವೆ. ಅಂಡ್ ಅದು ಈ ಯುರೆತ್ರಾದ ಮೂಲಕ, ನೀವು ಯೂರಿನ್ ಪಾಸ್ ಮಾಡುವಂತ ಜಾಗದ ಮೂಲಕ ಶಿಶ್ನದಿಂದ ಹೊರಗೆ ಹೋಗ್ತಾ ಇರುತ್ತೆ. ಇದು ನಾರ್ಮಲ್ ಫಿನಾಮಿನಾ. ಬಟ್ ಈ ವೆರಿಕೋಸ್ ಸೀಲ್ ಅಲ್ಲಿ ಏನಾಗ್ಬಿಡುತ್ತೆ, ಈ ತರ ಈ ರಕ್ತನಾಳಗಳು ಊದ್ಕೊಳ್ತಾ ಇರ್ತವೆ. ಸೊ ಇದರಿಂದ ಇಲ್ಲಿಯ ಟೆಂಪರೇಚರ್ ಏನಾಗುತ್ತೆ, ಅದು ಚೇಂಜ್ ಆಗ್ತಾ ಇರುತ್ತೆ. ನಾರ್ಮಲಿ ನಮ್ಮ ವೃಷಣದ ಟೆಂಪರೇಚರ್ ನಮ್ಮ ಬಾಡಿ ಟೆಂಪರೇಚರ್ ಕಿಂತ 1-2 ಡಿಗ್ರಿ ಕಡಿಮೆ ಇರುತ್ತೆ. ಬಟ್ ಇಲ್ಲಿ ರಕ್ತನಾಳ ಊದ್ಕೊಳ್ಳೋದ್ರಿಂದ ಇಲ್ಲಿಯ ಟೆಂಪರೇಚರ್ ಚೇಂಜ್ ಆಗುತ್ತೆ. ಶುಕ್ರಾಣುವಿನ ಕ್ವಾಂಟಿಟಿ ಎಫೆಕ್ಟ್ ಆಗ್ಬೋದು. ಟೆಸ್ಟೋಸ್ಟಿರಾನ್ ಅನ್ನ ನಮ್ಮ ಈ ವೃಷಣ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ, ಅದರ ಲೆವೆಲ್ ಸಹ ಇದು ಆಲ್ಟರ್ ಮಾಡ್ತಾ ಇರಬಹುದು. ಸೊ ಇಲ್ಲಿ ನೀವು ನೋಡಬಹುದು ಈ ತರ ಹೇಗೆ ರಕ್ತನಾಳಗಳು ಈ ತರ ಊದ್ಕೊಂಡಿದ್ದಾವೆ. ಯೂಶ್ವಲಿ ನಾವು ಇದನ್ನ ಲೆಫ್ಟ್ ಸೈಡ್ ಅಲ್ಲಿ ಜಾಸ್ತಿ ನೋಡ್ತಾ ಇರ್ತೇವೆ, ವೆರಿಕೋಸ್ ಸೀಲ್ ಅನ್ನ ಎಡಭಾಗದಲ್ಲಿ ಜಾಸ್ತಿ ನೋಡ್ತಾ ಇರ್ತೇವೆ ಕಂಪೇರ್ ಟು ಬಲಭಾಗ. ಬಿಕಾಸ್ ಆಫ್ ದ ಈ ಅನಾಟಮಿ ಹೀಗಿರುತ್ತೆ, ಈ ವೇನಸ್ ಡ್ರೈನ್ ಮಾಡುವಂತ ಸ್ಟ್ರಕ್ಚರ್ಸ್ ನಮ್ಮ ಬಾಡಿಯಲ್ಲಿ ಹೀಗಿರೋದ್ರಿಂದ ಯೂಶ್ವಲಿ ನಾವು ಲೆಫ್ಟ್ ಸೈಡ್ ಅಲ್ಲಿ ಇದನ್ನ ಕಾಮನ್ಲಿ ನೋಡ್ತಾ ಇರ್ತೇವೆ. ವೆರಿಕೋಸ್ ಸೀಲ್ ಏನಿದೆ 15-20% ಗಂಡಸರಲ್ಲಿ ನಾವು ನೋಡ್ತಾ ಇರ್ತೇವೆ. ಯೂಶ್ವಲಿ ಇದು ಈ ಪ್ರೌಢಾವಸ್ಥೆಯ ಟೈಮ್ ಅಲ್ಲಿ ಸ್ಟಾರ್ಟ್ ಆಗತ್ತೆ ಅಂಡ್ ಹೇಗೆ ಅವರು ಏಜ್ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ ಇದು ಜಾಸ್ತಿ ಆಗ್ತಾ ಹೋಗಬಹುದು. ಈ ವೆರಿಕೋಸ್ ಸೀಲ್ ಇಂದ ಗಂಡಸರಲ್ಲಿ ಬಂಜೆತನ ಬರ್ತಾ ಇರುತ್ತೆ. ಅರೌಂಡ್ 40% ಆಫ್ ಇನ್ಫರ್ಟಿಲಿಟಿ ಕೇಸಸ್, ಈ ಯಾವಾಗ ಈ ಮಕ್ಕಳಾಗ್ಲಿಕ್ಕೆ ಆಗ್ತಾ ಇರೋದಿಲ್ಲ ಅಂತ ಕೇಸಸ್ ಅಲ್ಲಿ ಅರೌಂಡ್ 40% ಆಫ್ ದ ಗಂಡಸರಲ್ಲಿ ನಾವು ಈ ವೆರಿಕೋಸ್ ಸೀಲ್ ಅನ್ನ ನೋಡ್ತಾ ಇರ್ತೇವೆ. ಬೇಸಿಕಲಿ ಈ ವೆರಿಕೋಸ್ ಸೀಲ್ ಆಗಿರೋದ್ರಿಂದ ಅಲ್ಲಿರುವ ಟೆಂಪರೇಚರ್ ಏನಿರುತ್ತೆ, ಈ ವೃಷಣದ ಟೆಂಪರೇಚರ್ ಏನಾಗುತ್ತೆ ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಆ ಹೆಚ್ಚಿರುವಂತ ಟೆಂಪರೇಚರ್ ಅಲ್ಲಿ ಈ ಶುಕ್ರಾಣುವಿನ ಕ್ವಾಲಿಟಿ ಆಗಲಿ ಅದರ ಕ್ವಾಂಟಿಟಿ ಆಗಲಿ ಇವು ಸರಿಯಾಗಿ ಡೆವಲಪ್ ಆಗ್ತಾ ಇರೋದಿಲ್ಲ. ಅಂಡ್ ಇದು ಬಹುಶಃ ಈ ತರದ ಬಂಜೆತನಕ್ಕೆ ಕಾರಣವಾಗಬಹುದು ಅಂತ ಕೆಲವೊಂದು ಸ್ಟಡೀಸ್ ಅಲ್ಲಿ ನಾವು ನೋಡ್ತಾ ಇರ್ತೇವೆ. ವೆರಿಕೋಸ್ ಸೀಲ್ ಇದ್ದಾಗ ಏನೇನ್ ಲಕ್ಷಣವನ್ನ ಕಾಣ್ತಾ ಇರಬಹುದು? ಬಹಳಷ್ಟು ಜನರಿಗೆ ಯಾವುದೇ ಲಕ್ಷಣ ಇರೋದಿಲ್ಲ. ಕೆಲವೊಬ್ಬರಿಗೆ ಸ್ವಲ್ಪ ನೋವು ಕಾಣಿಸ್ತಾ ಇರುತ್ತೆ, ಏನೋ ಒಂದು ಎಳೆದ ತರ ಆಗ್ತಾ ಇರುತ್ತೆ ಈ ವೃಷಣ ಅಥವಾ ಬೀಜ ಇದ್ದ ಜಾಗದಲ್ಲಿ. ಅಂಡ್ ಈ ನೋವು ನೀವು ಬಹಳ ಹೊತ್ತು ನಿಂತ್ಕೊಂಡಾಗ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ, ಮಲ್ಕೊಂಡಾಗ ಇದು ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ.
ಇರುತ್ತೆ. ಅಂಡ್ ಕೆಲವೊಬ್ಬರಿಗೆ ಈ ವೃಷಣದ ಹತ್ತಿರ ಒಂದು ಸ್ವೆಲ್ಲಿಂಗ್ ತರ ಕಾಣಿಸ್ತಾ ಇರಬಹುದು, ಸ್ವಲ್ಪ ಉದ್ದ ಹಾಗೆ ಕಾಣಿಸ್ತಾ ಇರಬಹುದು. ಕೆಲವೊಬ್ಬರಿಗೆ ಈ ವೃಷಣ ಒಂದು ಕಡೆ ಇನ್ನೊಂದು ಕಡೆಗಿಂತ ಸ್ವಲ್ಪ ಚಿಕ್ಕದಾಗಿ ಶ್ರಿಂಕೇಜ್ ಆದ ತರ ಕಾಣಿಸ್ತಾ ಇರಬಹುದು. ಕೆಲವೊಂದು ಪುರುಷರಲ್ಲಿ ಈ ವೆರಿಕೋಸಿಲ್ ಇರುವುದರಿಂದ ಅವರಿಗೆ ಮಕ್ಕಳನ್ನ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರದೇ ಇರಬಹುದು, ಇನ್ಫರ್ಟಿಲಿಟಿ ಇರಬಹುದು. ಒಬ್ಬರಿಗೆ ಈ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಕಡಿಮೆ ಆದಾಗ, ಬಿಕಾಸ್ ವೃಷಣವೇ ಈ ಟೆಸ್ಟೋಸ್ಟಿರಾನ್ ಅನ್ನ ಮಾಡ್ತಾ ಇರುತ್ತೆ, ಸೊ ಅದೇ ಕಡಿಮೆ ಆದಾಗ ಏನಾಗುತ್ತೆ, ಅವರಿಗೆ ಈ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಕಡಿಮೆ ಆಗೋದು, ಡಿಪ್ರೆಷನ್ ಆಗೋದು, ಅವರ ಈ ಸ್ನಾಯುಗಳ ಮಾಸ್ ಏನಿದೆ ಅದು ಕಡಿಮೆ ಆಗೋದು, ಈ ತರದ ಸಿಂಪ್ಟಮ್ಸ್ ಬರ್ತಾ ಇರಬಹುದು. ಕೆಲವೊಬ್ಬರಿಗೆ ಅಜೂಸ್ಪರ್ಮಿಯಾ ಆಗ್ಬಹುದು, ಈ ಶುಕ್ರಾಣುವಿನ ಸಂಖ್ಯೆ ಬಹಳ ಕಡಿಮೆ ಆಗ್ಬಿಡ್ಬಹುದು ಅಂಡ್ ಇದರಿಂದ ಮಕ್ಕಳು ಮಾಡ್ಕೊಳ್ಳಿಕ್ಕೆ ಅವರಿಗೆ ಪ್ರಾಬ್ಲಮ್ ಆಗ್ತಾ ಇರಬಹುದು. ಸೊ ಈ ವೆರಿಕೋಸೀಲ್ ಅನ್ನ ಹೇಗೆ ಡಯಾಗ್ನೋಸ್ ಮಾಡ್ತಾರೆ ನಿಮ್ಮ ಡಾಕ್ಟರ್? ನಿಮ್ಗೆ ನಿಲ್ಲಿಕ್ಕೆ ಹೇಳ್ಬೋದು, ನಿಮ್ಮ ಉಸಿರನ್ನ ಕಟ್ಕೊಂಡು ನಿಮ್ಗೆ ಸ್ಟ್ರೇನ್ ಮಾಡ್ಲಿಕ್ಕೆ ಹೇಳ್ಬೋದು. ಸೊ ಆವಾಗ ಈ ತರದ ವೆರಿಕೋಸೀಲ್ ಸ್ವಲ್ಪ ಪ್ರಾಮಿನೆಂಟ್ ಆಗಿ ಕಾಣ್ತಾ ಇರುತ್ತೆ ಸ್ವಲ್ಪ ಜನರಲ್ಲಿ. ಇದನ್ನ ನಾವು ವಲ್ಸೆಲ್ವಾ ಮ್ಯಾನ್ಯೂರ್ ಅಂತ ಹೇಳ್ತಾ ಇರ್ತೇವೆ. ಸೊ ಆವಾಗ ನಾವು ಈ ತರದ ವೆರಿಕೋಸೀಲ್ ಅನ್ನ ಕೆಲವೊಬ್ಬರಲ್ಲಿ ನೋಡ್ತೇವೆ. ಅದು ಕಾಣಲಿಲ್ಲ ಅಂದಾಗ ಕೆಲವೊಮ್ಮೆ ಅಲ್ಟ್ರಾಸೌಂಡ್ ಅನ್ನ ಹೇಳ್ತಾರೆ, ಆವಾಗ ಅಲ್ಲಿರುವಂತಹ ರಕ್ತನಾಳಗಳು ಊಪ್ಕೊಂಡಿದ್ದು ಕಾಣ್ತಾ ಇರ್ತವೆ. ನಿಮ್ಮ ಸೆಮೆನ್ ಅನಾಲಿಸಿಸ್, ಶುಕ್ರಾಣುವಿನ ಟೆಸ್ಟ್ ಗಳನ್ನ ಹೇಳ್ಬೋದು, ಸೊ ದ್ಯಾಟ್ ನಿಮ್ಮ ಶುಕ್ರಾಣುವಿನ ಕ್ವಾಲಿಟಿ ಹೇಗಿದೆ, ಕ್ವಾಂಟಿಟಿ ಹೇಗಿದೆ, ಎಷ್ಟು ಸ್ಪರ್ಮ್ಸ್ ಇದಾವೆ ನಿಮ್ಮ ಸೆಮೆನ್ ಅಲ್ಲಿ ಅಂತ ನೋಡ್ಲಿಕ್ಕೆ. ಬೇರೆ ಹಾರ್ಮೋನಲ್ ಟೆಸ್ಟ್ ಅನ್ನ ನಿಮ್ಗೆ ಹೇಳ್ಬೋದು, FSH, LH, ಟೆಸ್ಟೋಸ್ಟಿರಾನ್ ಎಕ್ಸೆಟ್ರಾ. ಈ ವೆರಿಕೋಸಿಲ್ ಅನ್ನ ಕೆಲವೊಂದು ಗ್ರೇಡ್ಸ್ ಆಗಿ ನಿಮ್ಮ ಡಾಕ್ಟರ್ ಕ್ಲಾಸಿಫೈ ಮಾಡ್ತಾರೆ. ಈ ಗ್ರೇಡ್ 1 ಅಲ್ಲಿ ನಿಮ್ಮ ಡಾಕ್ಟರಿಗೆ ಈ ವೆರಿಕೋಸಿಲ್ ಕಾಣಿಸ್ತಾ ಇಲ್ಲ, ಜಸ್ಟ್ ನೀವು ಯಾವಾಗ ಉಸಿರು ಕೊಟ್ಕೊಂಡು ಸ್ವಲ್ಪ ಸ್ಟ್ರೇನ್ ಮಾಡ್ತೀರಾ, ಪ್ರೆಷರ್ ಹಾಕ್ತೀರಾ, ಆವಾಗ ಮಾತ್ರ ಅದು ಅವರಿಗೆ ಫೀಲ್ ಆಗ್ತಾ ಇರುತ್ತೆ. ಈ ಗ್ರೇಡ್ 2 ಅಲ್ಲಿ ನೀವು ಈ ತರ ಸ್ಟ್ರೇನ್ ಮಾಡ್ಲೇ ಇಲ್ಲ ಅಂದ್ರೂ ಸಹ ನಿಮ್ಮ ಡಾಕ್ಟರಿಗೆ ಈ ವೆರಿಕೋಸಿಲ್ ಫೀಲ್ ಆಗ್ತಾ ಇರುತ್ತೆ. ಗ್ರೇಡ್ 3 ಅಲ್ಲಿ ಅದು ಬಹಳ ದೊಡ್ಡದಾಗಿರುತ್ತೆ, ಅವರು ಫೀಲ್ ಮಾಡಬಹುದು, ನಿಮ್ಗೆ ಅವ್ರ ಕಣ್ಣಿಗೆ ಅದು ಕಾಣಿಸ್ತಾ ಇರುತ್ತೆ. ಸೊ ಟ್ರೀಟ್ಮೆಂಟ್ ಬಹಳಷ್ಟು ಥಿಂಗ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಒಂದು, ನಿಮ್ಗೆ ನೋವು ಬರ್ತಾ ಇದೆಯಾ, ಅಥವಾ ನಿಮ್ಗೆ ಏನಾದ್ರೂ ವೃಷಣ ಹತ್ತಿರ ಊದ್ಕೊಂಡಿದ್ಯಾ, ನಿಮ್ಮ ಈ ಸೆಮೆನ್ ಅನಾಲಿಸಿಸ್ ಮಾಡಿದಾಗ ಶುಕ್ರಾಣುಗಳು ತುಂಬಾ ಕಡಿಮೆ ಇದಾವ, ನಿಮ್ಗೆ ಬಂಜೆತನ ಇದೆಯಾ, ಇನ್ಫರ್ಟಿಲಿಟಿ ಇದೆಯಾ, ಅಥವಾ ನಿಮ್ಗೆ ಈ ಒಂದು ಕಡೆಯ ಟೆಸ್ಟಿಸ್ ಏನಿದೆ ಅದು ಬಹಳ ಸಣ್ಣದು ಶ್ರಿಂಕೇಜ್ ಆದಾಗೆ ಕಾಣಿಸ್ತಾ ಇದೆಯಾ. ಅದೇ ಒಂದು ಗುಳಿಗೆ ಮಾತ್ರೆಗಳಿಂದ ನಾವು ಈ ತರದ ವೆರಿಕೋಸೀಲ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಆಗೋದಿಲ್ಲ. ಜಸ್ಟ್ ಗುಳಿಗೆ ಲೈಕ್ ಪೇನ್ ಕಿಲ್ಲರ್ಸ್ ಎಕ್ಸೆಟ್ರಾ ನಾವು ಕೊಡ್ತಾ ಇರ್ತೇವೆ ಈ ವೆರಿಕೋಸೀಲ್ ಇದ್ದಾಗ, ಸೊ ದಟ್ ನಿಮ್ಮ ಪೇನ್ ಎಕ್ಸೆಟ್ರಾ ಕಡಿಮೆ ಆಗ್ಲಿ ಅಂತ ಮಾತ್ರ. ಬಟ್ ಗುಳಿಗೆಯಿಂದ ಇದನ್ನ ನಾವು ಕಡಿಮೆ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ, ರೆಡ್ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ನೀವೇನ್ ಮಾಡ್ಬೋದು, ಸಪೋಸ್ ನಿಮ್ಮ ವೆರಿಕೋಸೀಲ್ ಗ್ರೇಡ್ 1 ಅಥವಾ ಗ್ರೇಡ್ 2 ಇದೆ, ನಿಮ್ಗೆ ಅದರಿಂದ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ಅಂದಾಗ ನೀವು ಜಸ್ಟ್ ನಿಮ್ಗೆ ಈ ತರ ಪೇನ್ ಎಕ್ಸೆಟ್ರಾ ಅಥವಾ ಈ ತರ ಪುಲ್ಲಿಂಗ್ ಸೆನ್ಸೇಷನ್ ಇದೆ, ಬಾದರ್ ಆಗ್ತಾ ಇದೆ ಅಂದಾಗ ಕೆಲವೊಂದು ಮೈಲ್ಡ್ ಪೇನ್ ಕಿಲ್ಲರ್ಸ್ ಅನ್ನ ತೆಗೆದುಕೊಳ್ಬಹುದು, ಲೈಕ್ ಪ್ಯಾರಾಸಿಟಮಾಲ್ ಎಕ್ಸೆಟ್ರಾ. ಪ್ರಾಪರ್ ಫಿಟ್ ಆಗುವಂತಹ ಅಂಡರ್ ವೇರ್ಸ್ ಅನ್ನ ಹಾಕಬೇಕು. ಯಾವ ಟೈಪ್ ಆಫ್ ಅಂಡರ್ ವೇರ್ಸ್ ಬೆಸ್ಟ್ ಇರುತ್ತೆ ಅದರ ಬಗ್ಗೆ ನಾನು ಒಂದು ಕಂಪ್ಲೀಟ್ ವಿಡಿಯೋ ಅನ್ನ ಮಾಡಿದ್ದೇನೆ, ನೀವು ಅದನ್ನ ಸಹ ರೆಫರ್ ಮಾಡ್ಕೊಳ್ಬಹುದು. ಅಂಡ್ ಬಹಳ ಸ್ಟ್ರೇನ್ ಮಾಡೋದು, ನಿಮ್ಗೆ ಮಲಬದ್ಧತೆ ಎಕ್ಸೆಟ್ರಾ ಇದೆ, ಕೆಮ್ಮಿದೆ ಬಹಳ, ಆವಾಗ ಎಲ್ಲ ಅದನ್ನ ನೀವು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಸಪೋಸ್ ಇವೆಲ್ಲ ವರ್ಕ್ ಆಗ್ತಾನೆ ಇಲ್ಲ ಅಂಡ್ ಅಥವಾ ನಿಮ್ಮ ವೆರಿಕೋಸೀಲ್ ಬಹಳ ಗ್ರೇಡ್ 3 ಎಕ್ಸೆಟ್ರಾ ಇದೆ, ನಿಮಗೆ ಇನ್ಫರ್ಟಿಲಿಟಿ ಆಗ್ತಾ ಇದೆ ಎಲ್ಲ ಅಂದಾಗ ನಿಮ್ಮ ಡಾಕ್ಟರ್ ನಿಮಗೆ ಸರ್ಜರಿಯನ್ನ ಸಜೆಸ್ಟ್ ಮಾಡಬಹುದು. ಇದರಿಂದ ಏನೇನಾಗಬಹುದು, ಸಪೋಸ್ ಈ ಪ್ರೌಢಾವಸ್ಥೆಯಲ್ಲಿ ಈ ತರದ ಪ್ರಾಬ್ಲಮ್ ಬರ್ತಾ ಇದೆ ಅಂಡ್ ಡಾಕ್ಟರ್ ಸರ್ಜರಿ ಮಾಡಿದ್ರು ಅಂದಾಗ ನಿಮ್ಮ ಟೆಸ್ಟಿಕ್ಯುಲರ್ ಗ್ರೋತ್, ಈ ವೃಷಣದ ಬೆಳವಣಿಗೆ ಏನಿದೆ ಅದು ಕ್ಯಾಚ್ ಅಪ್ ಆಗಬಹುದು. ಸ್ಪರ್ಮ್ ಕೌಂಟ್ಸ್ ಏನಿದೆ, ಶುಕ್ರಾಣುವಿನ ಕೌಂಟ್ ಏನಿದೆ ಅದು ಇಂಪ್ರೂವ್ ಆಗಬಹುದು. ಇದಕ್ಕೆ ಒಂದು 6 months to 1 year ಬೇಕಾಗಬಹುದು. ಸರ್ಜರಿಯಿಂದ ಕೆಲವೊಬ್ಬರಿಗೆ ಈ ಸೆಮೆನ್ ಕ್ವಾಲಿಟಿ ಆಗಲಿ ಅಥವಾ ಈ ಫರ್ಟಿಲಿಟಿ ಆಗಲಿ ಸಹ ಇಂಪ್ರೂವ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದು ಈ ಮೈಕ್ರೋಸ್ಕೋಪಿಕ್ ವೆರಿಕೋಸಿಲೆಕ್ಟಮಿ. ಇದರಲ್ಲಿ ನಿಮ್ಮ ಡಾಕ್ಟರ್ ಒಂದು ಸಣ್ಣ ಇನ್ಸಿಷನ್, ಒಂದು ಸಣ್ಣ ಕಟ್ಟನ್ನ ಮಾಡ್ತಾರೆ ಅಂಡ್ ಈ ಮೈಕ್ರೋಸ್ಕೋಪಿನ ಮೂಲಕ ಅವರು ಈ ಚಿಕ್ಕ ಚಿಕ್ಕ ನರಗಳನ್ನ ಐಡೆಂಟಿಫೈ ಮಾಡಿಕೊಂಡು ಅದನ್ನ ರಿಪೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇದು ಅರೌಂಡ್ 2 to 3 hours ಅನ್ನ ತೆಗೆದುಕೊಳ್ಬಹುದು. ಅಂಡ್ ಇದು ಈ ಲ್ಯಾಪ್ರೋಸ್ಕೋಪಿಕ್ ವೆರಿಕೋಸಿಲೆಕ್ಟಮಿ. ಇದರಲ್ಲಿ ಅವರು ಒಂದು ಈ ವಿಡಿಯೋ ಕ್ಯಾಮೆರಾ ಆಗ್ಲಿ, ಈ ಟ್ಯೂಬ್ ಆಗ್ಲಿ ಪಾಸ್ ಮಾಡ್ತಾರೆ, ಒಂದು ಸಣ್ಣ ಕಟ್ಟಿಂದ ನಿಮ್ಮ ಹೊಟ್ಟೆಯ ಕೆಳಭಾಗದಿಂದ ಮಾಡಿಕೊಂಡು ಅಂಡ್ ಈ ತರದ ರಕ್ತನಾಳಗಳು ಏನು ಊದ್ಕೊಂಡಿರ್ತವೆ ಅವುಗಳನ್ನ ಅವರು ಕಟ್ಲಿಕ್ಕೆ, ಅವುಗಳನ್ನ ಅವರು ಲೈಗೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇದು ಒಂದು 30 to 40 minutes ತೆಗೆದುಕೊಳ್ಬಹುದು. ಅಂಡ್ ಎಂಬೋಲೈಸೇಷನ್ ಅಂತ ಹೇಳಿದಾಗ ಇಲ್ಲಿ ನಿಮ್ಮ ರೇಡಿಯಾಲಜಿಸ್ಟ್ ಏನ್ ಮಾಡ್ತಾರೆ, ಒಂದು ಸಣ್ಣ ಟ್ಯೂಬ್ ಅನ್ನ ಹಾಕ್ತಾರೆ, ಐದರ್ ನಿಮ್ಮ ಈ ಗ್ರಾಯಿನಿನ ಮೂಲಕ ಅಥವಾ ಒಂದು ನರದ ಮೂಲಕ ಒಂದು ಟ್ಯೂಬ್ ಅನ್ನ ಹಾಕ್ತಾರೆ ಅಂಡ್ ಈ ಟ್ಯೂಬ್ ಅಲ್ಲಿ ಈ ತರದ ಒಂದು ಕಾಯಿಲ್ ಇರುತ್ತೆ ಅಂಡ್ ಆ ಕಾಯಿಲ್ ಅನ್ನ ಹಾಕಿ ಅವರು ಅದನ್ನ ಬ್ಲಾಕ್ ಮಾಡ್ತಾ ಇರ್ತಾರೆ. ಇವನ್
ಇದನ್ನೆಲ್ಲ ಒಂದು ಎನಸ್ಥೀಶಿಯಾ, ಒಂದು ಸೆಡೇಟಿವ್ ಕೊಟ್ಕೊಂಡೇ ಇದನ್ನ ಮಾಡ್ತಾ ಇರ್ತಾರೆ. ಈ ಸರ್ಜರಿಯಿಂದ ನೀವು ಅರೌಂಡ್ 10 to 14 ವೀಕ್ಸ್ ಅಲ್ಲಿ ರಿಕವರ್ ಆಗ್ಬೋದು. ಎಂಬೋಲೈಸೇಷನ್ ಎಕ್ಸೆಟ್ರಾ ಮಾಡಿದಾಗ ಬೇಗ ಇದರ ರಿಕವರಿ ಇರುತ್ತೆ. ನೀವು ವಿತಿನ್ 1 ವೀಕ್ ನೀವು ವರ್ಕಿಗೆ ಕೆಲಸಕ್ಕೆ ಹೋಗೋದಕ್ಕೂ ಸಹ ರೆಸ್ಯೂಮ್ ಮಾಡ್ಬೋದು. ಸಪೋಸ್ ನಿಮಗೆ ಈ ಬಂಜೆತನಕ್ಕೆ ಈ ತರದ ಸರ್ಜರಿಯನ್ನ ಮಾಡಿದ್ದಾರೆ ಅಂದಾಗ ಡಾಕ್ಟರ್ ನಿಮಗೆ ಫಾಲೋ ಅಪ್ ಕರೀತಾರೆ ಅಂಡ್ ನಿಮ್ಮ ಈ ಸೆಮೆನ್ ಅನಾಲಿಸಿಸ್ ಶುಕ್ರಾಣುಗಳನ್ನ ಟೆಸ್ಟ್ ಮಾಡ್ತಾರೆ ಒಂದು 3 to 4 ಮಂತ್ಸ್ ಆದ ನಂತರ. ಈ ತರದ ಎಲ್ಲ ಸರ್ಜರಿಗೆ ಎಷ್ಟು ಅದರ ವೆಚ್ಚ ಬರ್ತಾ ಇರುತ್ತೆ. ಸೊ ಇದು ಡಿಪೆಂಡ್ ಆಗ್ತಾ ಇರುತ್ತೆ ಅಸೋಸಿಯೇಟೆಡ್ ನಿಮಗೆ ಏನು ಸಿಂಪ್ಟಮ್ಸ್ ಇದಾವೆ, ನಿಮ್ಮ ಡಾಕ್ಟರಿನ ಎಕ್ಸ್ಪರ್ಟೀಸ್, ಯಾವ ಮೆಥಡ್ ಇಂದ ನೀವು ಈ ತರದ ಸರ್ಜರಿಯನ್ನ ಮಾಡ್ಕೊಳ್ತಾ ಇದ್ದೀರಾ, ಲ್ಯಾಪ್ರೋಸ್ಕೋಪಿಕಲಿ ಮಾಡ್ಕೊಳ್ತಾ ಇದ್ದೀರಾ, ಎಂಬೋಲೈಸೇಷನ್ಗೆ ಹೋಗ್ತಾ ಇದ್ದೀರಾ ಅಂಡ್ ಆಲ್ಸೋ ಯಾವ ಊರು ಸಿಟಿ ಟೌನ್ ಅಲ್ಲಿ ಇದನ್ನ ಮಾಡ್ಕೊಳ್ತಾ ಇರ್ತೀರಾ ಅಂತ. ಸೊ ಇವೆಲ್ಲದರ ಮೇಲೆ ಈ ಕಾಸ್ಟ್ ಡಿಪೆಂಡ್ ಆಗ್ತಾ ಇರುತ್ತೆ. ಯೂರಾಲಜಿಸ್ಟ್ ಜೊತೆ ಅಥವಾ ನಿಮ್ಮ ಸರ್ಜನಿನ ಜೊತೆ ಡಿಸ್ಕಸ್ ಮಾಡಬಹುದು ಅಂಡ್ ನಿಮಗೆ ಸೂಟ್ ಆಗುವಂತ ಪ್ರೊಸೀಜರ್ ಅನ್ನ ಅವರು ನಿಮಗೆ ಸಜೆಸ್ಟ್ ಮಾಡ್ತಾ ಇರ್ತಾರೆ. So that is all about varicocele. Thank you so much for watching the video. Please like, share and subscribe the channel. Thank you.